ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಸೂರ್ಯನು ಪ್ರಥಮ ಭಾವದಲ್ಲಿ ಗೋಚರ ಮಾಡ್ತಿದ್ದಾನೆ. ಇದರಿಂದ ಇವ್ರ ಲೈಫಲ್ಲಿ ಏನೇನ್ ಚೇಂಜಸ್ ಆಗುವುದವು ಈ ವಿಡಿಯೋದೊಳಗ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ಬರುವಂತ ಸೆಪ್ಟೆಂಬರ್ ಒಳಗ ಕನ್ಯಾ ರಾಶಿಗೆ ಸೂರ್ಯ ಲಗ್ನದೊಳಗೆ ಗೋಚರ ಮಾಡತಾನ, ಅಂದ್ರೆ ಫಸ್ಟ್ ಹೌಸ್ ಗೋಚರ ಮಾಡಾಕತಾನು. ಸೊ ಯಾವಾಗ ಫಸ್ಟ್ ಹೌಸ್ ಗೋಚರ ಮಾಡ್ತಾನು ಅವಾಗ ರವಿ ಏನ್ ಮಾಡ್ತಾನಂತಂದ್ರ ಅವ್ನ ವ್ಯಕ್ತಿತ್ವದ ಮೇಲೆ ಫೋಕಸ್ ಮಾಡ್ತಾನು, ಅವ್ನ ಪರ್ಸನಾಲಿಟಿ ಮೇಲೆ ಫೋಕಸ್ ಮಾಡ್ತಾನು. ಸೊ ಈ ಮಂತ್ ಕನ್ಫ್ಯೂಷನ್ಸ್ ನ ಕಮ್ಮಿ ಮಾಡ್ಕೊಂಡು ಹೋಗ್ಬೇಕು, ಆದಷ್ಟು ಶಿಸ್ತಿಂದ ಹೋಗುವಂತ ಪ್ರಯತ್ನವನ್ನ ಮಾಡ್ಬೇಕು. ಸೆಕೆಂಡ್ ಥಿಂಗ್ ಹೆಂಗಿರ್ತೈತೆ ಅಂತಂದ್ರ ಯಾವಾಗ ಲಗ್ನದೊಳಗೆ ಸೂರ್ಯ ಗೋಚರ ಮಾಡ್ತಿರ್ತಾನೋ ಅಗ್ರೆಷನ್ ಭಾಳ ಜಾಸ್ತಿ ಇರ್ತೈತಿ, ಪ್ಯಾಷನ್ ಭಾಳ ಜಾಸ್ತಿ ಇರ್ತೈತಿ. ಇದನ್ನ ಕರೆಕ್ಟ್ ಆಗಿ ನಿಮ್ ವರ್ಕ್ ಒಳಗೆ ಚಾನಲೈಸ್ ಮಾಡೋದ್ರಿಂದ ನೀವು ಭಾಳ ಪವರ್ಫುಲ್ ಗ್ರೋತ್ ನ ನೋಡ್ಬೋದು. ಇದ್ರ ಜೊತೆ ಒಂದು ಹೆಲ್ತ್ ಟಿಪ್ ಹೇಳ್ಕೊಡ್ತೀನಿ, ಅಂದ್ರೆ ಈ ಮಂತ್ ಒಳಗ ಸಾಧ್ಯವಾದಷ್ಟು ಮೇಜರ್ ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುವಂತ ಚಾನ್ಸಸ್ ಅದಾವು. ಸೊ ಹೊಟ್ಟೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಕೋಬೇಕು, ಹೊರಗಿನ ಫುಡ್ ಅನ್ನ ಅವಾಯ್ಡ್ ಮಾಡುವಂತ ಪ್ರಯತ್ನ ಮಾಡಬೇಕು. ಒಂದು ಲೈಫ್ ಇನ್ಸೈಟ್ ನ ಹೇಳ್ಕೊಡ್ತೀನಿ. ಲೈಫ್ ಇನ್ಸೈಟ್ ಅಂತಂದ್ರೆ ಈ ತಿಂಗಳು ಸಾಧ್ಯವಾದಷ್ಟು ನೀವು ಡಿಸಿಪ್ಲಿನ್ ಮತ್ತು ಡೆಡಿಕೇಶನ್ ಇಂದ ಹೋಗ್ಬೇಕು. ಕನ್ಫ್ಯೂಷನ್ ಅನ್ನ ಕಮ್ಮಿ ಮಾಡ್ಕೊಂಡು ಹೋದ್ರೆ ಬಹಳ ಅಂದ್ರೆ ಬಹಳ ಚಲೋ ಥಿಂಗ್ಸ್ ಇರ್ತಾವು. ಇದ್ರ ಜೊತೆಗೆ ಒಂದು ರೆಮಿಡಿ ಹೇಳ್ಕೊಡ್ತೀನಿ. ಈ ತಿಂಗಳು ಪ್ರತಿನಿತ್ಯ ಪ್ರೊಟೆಕ್ಷನ್ ಪರ್ಪಸ್ ನೀವು ಓಂ ನಮೋ ನಾರಾಯಣಾಯ ಮಂತ್ರವನ್ನ 41 ಟೈಮ್ಸ್ ಜಪ ಮಾಡೋದ್ರಿಂದ ಬರುವಂತ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬಹುದು. ಈ ತಿಂಗಳ ಅಸ್ಟ್ರೋ ಪ್ಲಾನರ್ ನಿಮಗೆ ಏನಾದ್ರೂ ಬೇಕಾಗಿದ್ದಲ್ಲಿ ಕಮೆಂಟ್ ಅಲ್ಲಿ ಸೆಪ್ಟೆಂಬರ್ ಅಂತ ಟೈಪ್ ಮಾಡಿ. ಇದರ ಜೊತೆಗೆ ಇದೇ ರೀತಿ ನಿಮಗೆ ಎವ್ರಿ ಮಂತ್ಲಿ ಹೊರಸ್ಕೋಪ್ ಬೇಕಾಗಿದ್ದಲ್ಲಿ ನಮ್ಮ ಪೇಜ್ ನ ಫಾಲೋ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಎಲ್ರಿಗೂ ನಮಸ್ಕಾರ.